ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನೀವು ಯಾರ್ಯಾರೆಲ್ಲ ರೈತರಿದ್ದೀರಾ ನಿಮ್ಗೆಲ್ರಿಗೂ ಕೂಡ ಈ ಒಂದು ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ಈ ಒಂದು ಸರ್ಕಾರದಿಂದ ಇಲ್ಲಿವರೆಗೂ ಕೂಡ ಈ ಒಂದು ರೈತರು ಯಾರ್ಯಾರೆಲ್ಲ ಇದ್ರು, ಯಾರೆಲ್ಲ ಈ ಒಂದು ಕೃಷಿಕರಿದ್ರು ಅಂತವ್ರಿಗೆ 3 ಲಕ್ಷದವರೆಗೂ ಕೂಡ ಲೋನ್ಗಳನ್ನ ಕೊಡ್ತಾ ಇದ್ರು. ಆದ್ರೆ ಇನ್ ಮುಂದೆ ಆ ಒಂದು 3 ಲಕ್ಷನ ಇನ್ನು ಕೂಡ 2 ಲಕ್ಷನ ಹೆಚ್ಚಳ ಮಾಡಿ 5 ಲಕ್ಷದವರೆಗೂ ಕೂಡ ಲೋನ್ ನ ಕೊಡ್ತಾ ಇದ್ದಾರೆ. ಆ ಒಂದು ಲೋನ್ ನ ಕೊಟ್ರು ಕೂಡ ನಿಮ್ಗೆ 0% ಬಡ್ಡಿಯಲ್ಲಿ ಆ ಒಂದು ಲೋನ್ ನ ಕೊಡ್ತಾ ಇರುವಂತದ್ದು. ನೀವು ಯಾವುದೇ ಕಾರಣಕ್ಕೂ ಕೂಡ ಒಂದು ಬಡ್ಡಿನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ನಲ್ಲಿ ಯಾವಾಗ್ಲೂ ಕೂಡ ಈ ಒಂದು ರೈತರಿಗೆ ಅಂದ್ರೆ ಒಂದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಅದೇ ರೀತಿಯಾಗಿ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಧಾನ ಪರಿಷತ್ತಲ್ಲಿ ಈ ಒಂದು KN ರಾಜಣ್ಣ ಅಂತ ಏನಿದಾರಲ್ವಾ, ಅವರು ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಇರುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಕೂಡ 3 ಲಕ್ಷದವರೆಗೂ ಕೂಡ ಈ ಒಂದು ರೈತರಿಗೆ ಸಾಲನ ಕೊಡ್ತಾ ಇದ್ವಿ, ಈ ಒಂದು ಕೃಷಿಕರಿಗೆ 3 ಲಕ್ಷ ರೂಪಾಯಿ ತನಕ ಕೂಡ ಸಾಲಗಳನ್ನ ಕೊಡ್ತಾ ಇದ್ವಿ. ಆದ್ರೆ ಇನ್ ಮುಂದೆ 2 ಲಕ್ಷ ರೂಪಾಯಿನ ಹೆಚ್ಚಳ ಮಾಡಿ 5 ಲಕ್ಷದವರೆಗೂ ಕೂಡ ಸಾಲನ ಕೊಡ್ತೀವಿ. ಈ ಒಂದು 5 ಲಕ್ಷ ಸಾಲಕ್ಕೆ ಯಾವುದೇ ರೀತಿಯಾದ ಬಡ್ಡಿ ಇರೋದಿಲ್ಲ, 0% ಬಡ್ಡಿ ಇರುತ್ತೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ ಮುಂದೆ ನೀವೇನಾದ್ರೂ ಕೂಡ ಯಾವುದೇ ಒಂದು ಬೆಳೆಗಳನ್ನ ಬೆಳೀತಾ ಇದ್ರು ಕೂಡ ಈ ಒಂದು 5 ಲಕ್ಷ ಸಾಲಗಳನ್ನ ನೀವು ತಗೊಂಡು ಅದಾದ ನಂತರದಲ್ಲಿ ನಿಮ್ಮ ಬೆಳೆನ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ಕೃಷಿಕರಾಗಿದ್ರೆ ನಿಮ್ಗೆ ಹಲವಾರು ಈ ಒಂದು ಯಂತ್ರೋಪಕರಣಗಳು ಬೇಕಾಗುತ್ತೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಗೌರ್ಮೆಂಟ್ ಇಂದ ಸಿಗುವಂತ ಸಾಲ ಏನಿದೆಯಲ್ಲ, ಈ ಒಂದು ರೈತರಿಗೆ ಸಿಗುವಂತ ಸಾಲ ಏನಿದೆಯಲ್ಲ, ಇದನ್ನ ತಗೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ನೀವು ತಗೊಂಡಂತ ಸಂದರ್ಭದಲ್ಲಿ ಹಲವಾರು ಬಾರಿ ನೀವು ನೋಡ್ಬೋದು, ಈ ಒಂದು ಬೆಳೆ ಏನಾದ್ರೂ ಕೂಡ ನಾಶ ಆದಂತ ಸಂದರ್ಭಗಳಲ್ಲಿ ಮತ್ತೆ ಬೇರೆ ರೀತಿಯಾದ ಒಂದು ಪ್ರಾಬ್ಲಮ್ ಆದಂತ ಸಂದರ್ಭಗಳಲ್ಲಿ ಈ ಒಂದು ಸಾಲನು ಕೂಡ ಮನ್ನಾ ಮಾಡಿರುವುದು ಎಷ್ಟೋ ಸಲನೂ ಕೂಡ ಮನ್ನಾಗಳನ್ನ ಮಾಡಿದ್ದಾರೆ. ಈ ಒಂದು ಮನ್ನಾ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನಿಮ್ಗೆ ಈ ಒಂದು ಲೋನ್ ನ ತಗೊಳ್ತಿರಲ್ವಾ, ಈ ಗೌರ್ಮೆಂಟ್ ಇಂದ ಏನ್ ಲೋನ್ ತಗೊಳ್ತಿರಲ್ವಾ, ಈ ಒಂದು ಲೋನ್ ಏನಿದೆ ಇದನ್ನ ಇಯರ್ಲಿ ಕಟ್ಟೋಕಿರೋದ್ರಿಂದ ನೀವು ಬೆಳೆದಂತ ಬೆಳೆನ ಮಾರಿ ಅದಾದ ನಂತರದಲ್ಲಿ ನಿಮ್ಗೆ ಸಿಕ್ಕಂತ ಲಾಭದಲ್ಲಿ ಈ ಒಂದು ಹಣನ ಕಟ್ಟಬಹುದು, ಅಂದ್ರೆ EMI ಗಳನ್ನ ನೀವು ಕಟ್ಟಬಹುದು. ಆದ್ರೆ ನೀವು ಬೇರೆ ಕಡೆ ಏನಾದ್ರೂ ಕೂಡ ಈ ಒಂದು ಸಾಲಗಳನ್ನ ಮಾಡಿದ್ರೆ ನಿಮ್ಗೆ ಆ ಒಂದು ಬಡ್ಡಿಗಳನ್ನ ಕಟ್ಟೋದಿಕ್ ಆಗೋದಿಲ್ಲ, ಅದೇ ರೀತಿಯಾಗಿ ಈ ಒಂದು ಲೋನ್ಗಳನ್ನ ಕೂಡ ಕಟ್ಟೋದಿಕ್ ಆಗೋದಿಲ್ಲ. ಈ ಒಂದು ಗೌರ್ಮೆಂಟ್ ಇಂದ ತಗೊಂಡಂತ ಲೋನ್ ಏನಿದೆಯಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಗೆ. ಇದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಕಿರಿಕಿರಿ ಮಾಡುವಂತದ್ದು ಏನಿಲ್ಲ. ಈ ಒಂದು ಲೋನ್ ಏನಿದೆ ಅದನ್ನ ಈ ಒಂದು ನಿಮ್ಗೆ ಬೆಳೆ ಬಂದಂತ ನಂತರದಲ್ಲಿ ಅದಾದ ನಂತರ ನಿಮ್ಗೆ ಇಂತಿಷ್ಟು ಅಂತ ನೀವು ಕಟ್ಟಿಬಿಡ್ಬೋದು. ಅದೇ ರೀತಿಯಾಗಿ ಕೆಲವೊಂದು ಸರ್ಕಾರಗಳು ನೀವು ನೋಡಿರ್ಬೋದು, ಆ ಒಂದು ಸಂದರ್ಭಗಳಲ್ಲಿ ಏನಾದ್ರೂ ಕೂಡ ಬೆಳೆ ಏನಾದ್ರೂ ನಾಶ ಆದಂತ ಸಂದರ್ಭಗಳಲ್ಲಿ ನಿಮ್ಗೆ ಆ ಒಂದು ಸಾಲಗಳನ್ನು ಕೂಡ ಮನ್ನಾ ಮಾಡಿರೋದು ಎಷ್ಟೋ ಬಾರಿ ಆಗಿದೆ. ಹಾಗಾಗಿ ಈ ಒಂದು ಲೋನ್ ನ ನೀವು ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇದಕ್ಕೆ ಕೆಲವೊಂದು ಎಲಿಜಿಬಿಲಿಟಿಗಳು ಬೇಕಾಗುತ್ತೆ, ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸ್ನೇಹಿತರೆ, ನಿಮ್ಗೆ ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರಬೇಕಾಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಂಪಾರ್ಟೆಂಟ್ ಆಗಿ ಇದ್ರೆ ಮಾತ್ರ ನೀವು ಈ ಒಂದು ಲೋನ್ಗೆ ಅಪ್ಲೈ ಮಾಡಬಹುದು. ಅದೇ ರೀತಿಯಾಗಿ ನಿಮ್ಮ ಹತ್ರ ಈ ಒಂದು ದಾಖಲಾತಿಗಳಲ್ಲಿ ನಿಮ್ಗೆ ಐಡೆಂಟಿ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮತ್ತೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಗಳಾಗಿರ್ಬೋದು, ಯಾವುದೇ ಆದ್ರೂ ಕೂಡ ಆಗುತ್ತೆ. ಐಡೆಂಟಿ ಪ್ರೂಫಿಗೋಸ್ಕರ ಆ ಒಂದು ದಾಖಲಾತಿನೂ ಕೂಡ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ಯುಟಿಲಿಟಿ ಬಿಲ್ಸ್ ಗಳೇನಿದೆಯಲ್ಲ, ಕರೆಂಟ್ ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಇದು ಯಾವುದು ಕೂಡ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಜಮೀನಿನ ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು ಜಮೀನಿನ RTC ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಜಮೀನಿನ ದಾಖಲಾತಿಗಳು ಏನೇ ಇದ್ರು ಕೂಡ ಅದನ್ನು ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ನಂತರದಲ್ಲಿ ಸ್ನೇಹಿತರೆ, ಇದನ್ನು ಎಲ್ಲಿ ನೀವು ಅಪ್ಲೈ ಮಾಡಬೇಕು, ಎಲ್ಲಿ ತಗೋಬೇಕು ಅನ್ನೋದಾದ್ರೆ, ಈ ಒಂದು ಗ್ರಾಮೀಣ ಬ್ಯಾಂಕ್ಗಳು ಏನಿರ್ತಾವಲ್ವಾ, ಆ ಒಂದು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ನಿಮ್ಗೆ ಈ ಒಂದು ಲೋನ್ ನ ಸಿಗುವಂತದ್ದು, ಸರ್ಕಾರದಿಂದ ಲೋನ್ಗಳನ್ನ ಕೊಡ್ತಾ ಇರುವಂತದ್ದು ಆ ಒಂದು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ನೀವು ಅರ್ಜಿ ಹಾಕಿ ಅದಾದ ನಂತರದಲ್ಲಿ ಗ್ರಾಮೀಣ ಬ್ಯಾಂಕಿಂದಲೇ ನೀವು ಆ ಒಂದು ಲೋನ್ಗಳನ್ನ ತಗೋಬೇಕಾಗುತ್ತೆ. ಅಲ್ಲಿ ಕೇಳುವಂತ ದಾಖಲಾತಿಗಳನ್ನ ನೀವು ಕೊಟ್ಟು ಅದಾದ ನಂತರದಲ್ಲಿ ಒಂದು ಲೋನ್ಗಳನ್ನ ತಗೋಬೇಕಾಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾರ ಹತ್ರ ಇಲ್ಲ, ದಯವಿಟ್ಟು ಕೂಡ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಈ ಒಂದು ಕೃಷಿಕರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆ ಒಂದು ಏನ್ ಬೆಳೆ ಬೆಳಿತೀರಲ್ವಾ, ಅದಕ್ಕೆ ಈ ಒಂದು ಏನಾದ್ರೂ ಕೂಡ ಒಂದು ಬೆಳೆ ನಾಶ ಆದಂತ ಸಂದರ್ಭಗಳಲ್ಲಿ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಾದ್ರು ಇದ್ರೆ ಆ ಸಂದರ್ಭದಲ್ಲಿ ನಿಮ್ಗೆ ಆ ಒಂದು ಬೆಳೆ ಹಾನಿ ಆದಂತ ಸಂದರ್ಭದಲ್ಲಿ ನಿಮ್ಗೆ ಇಂತಿಷ್ಟು ಅಂತ ಪರಿಹಾರನು ಕೂಡ ಕೊಡ್ತಾರೆ.
ಹಾಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾರ ಹತ್ರ ಇಲ್ಲ, ದಯವಿಟ್ಟು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.